ನಮಸ್ಕಾರ. ನಮ್ಮ ಹೆಸರು ರಾಮಚಂದ್ರ ಉಡಿಚೀನಿ ಅಂತ. ನಾವು ಹೋರಾಟಗಾರರು, ಸಮಾಜ ಸೇವಕರು, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಒಂದು ನಾಡಿನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಈ ಒಂದು ಸೇವೆ ಮಾಡೋದ್ರ ಜೊತೆಗೆ ನಾವೇನು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿಫಲವಾಗಿ ಈ ಸಮಾಜದಲ್ಲಿ ಎಷ್ಟೋ ಸಾವಿರಾರು ಕೋಟಿಗಿರೋ ವ್ಯಕ್ತಿಗಳು ಇದ್ದಾರೆ, ಏನು ಇಲ್ದಿರೋರು ಇದ್ದಾರೆ, ಸಾಮಾನ್ಯ ವ್ಯಕ್ತಿಗಳು ಇದ್ದಾರೆ. ಆದರೆ ಸೇವೆ ಮಾಡುವಂತ ಮನೋಭಾವ ಏನು ಇಲ್ದಿರೋರು ಇವತ್ತು ದುಡಿದು ಅದರಲ್ಲಿ ಬಂದಿದ್ದನ್ನ ದೇವರು ಏನು ಬಡವರಿಗೆ ಸಹಾಯ ಮಾಡುವಂತ ಸೇವೆ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವಿನಃ ಇವತ್ತು ಸಾವಿರಾರು ಕೋಟಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಪ್ರಯೋಜನ ಇಲ್ದಿರ ಅವರು ಹುಟ್ಟುತ್ತಾರೆ, ಸಾಯ್ತಾರೆ. ಆದ್ರೆ ಈ ಸಮಾಜದಲ್ಲಿ ಅವ್ರ ಹೆಸರೇ ಇಲ್ದಂಗೆ ಉಳ್ಕೊಂಡು ಹೋಗ್ತಾ ಇದೆ ಈ ಸಮಾಜ. ಅದಕ್ಕೆ ಏನೇ ಮಾಡು, ನಿನ್ ಕೈಲಾದಷ್ಟು ನೀವು ಬೆಟ್ಟದಷ್ಟು ಮಾಡದಿದ್ರು ಒಂದು ಇಡಿಯಷ್ಟು 10 ಹಸಿದವನಿಗೆ ಅನ್ನ ಕೊಡ್ಬೇಕು. ಆದಷ್ಟು ನಿಮ್ಮ ಒಂದು ಸೇವೆಯನ್ನ ಬಡವರಿಗೋಸ್ಕರ ಮುಡುಪಾಗಿಟ್ಟು ಅಟ್ಲೀಸ್ಟ್ ನಾವು ಹೋದಾಗ 10 ಜನ ನಮ್ಮನ್ನ ನೆನ್ಸ್ಕೊಡುವಂತ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಎಷ್ಟಿದ್ರೆ ಏನು ಲಾಸ್ಟ್ಗೆ ನಿಮ್ಮ ಹೆಸರು ನಿಮ್ಮ ಪತ್ರದಲ್ಲೂ ಇಲ್ದಂಗಾಗುತ್ತೆ. ನಿಮ್ಮ ಹೆಸರು ನೀವು ಸತ್ತಾಗ 4 ಜನ ಹೋರೋದಕ್ಕಾದ್ರೂ 4 ಜನ ಬರಬೇಕು, 4 ಜನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಬಹಳ ಅರ್ಥಪೂರ್ಣವಾದ ಒಂದು ಲಿರಿಕ್ಸ್ ಅನ್ನ ನಮ್ಮ ಮಂಜು ಕವಿಯವರು ನಮ್ಮ ಕೈಯಲ್ಲಿ ಆಡಿಸಿದ್ದಾರೆ. ಯಾಕೆಂದ್ರೆ ಆಡ್ಬೇಕು ಅನ್ನೋ ಉದ್ದೇಶ ಏನಕ್ಕೂ ಅಂದ್ರೆ ಆ ನೋವುಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವಿ, ಆ ಕಷ್ಟಗಳನ್ನ ಅಳವಡಿಸ್ಕೊಂಡು ಆ ಕಷ್ಟಗಳನ್ನ ನೆನ್ಸ್ಕೊಂಡು ನಾವು ಆಡಿದೀವಿ ಹೊರತು ನಾವು ದೊಡ್ಡ ಕಲಾವಿದ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅದರಿಂದ ಆದ್ರೂ 10 ಜನ ಬದಲಾಗ್ಲಿ, ಏನು ನಾವು ಶಾಶ್ವತ ಯಾವುದು ಇಲ್ಲ ಈ ಸಮಾಜದಲ್ಲಿ ಅನ್ನೋ ಉದ್ದೇಶದಿಂದ ಆ ಒಂದು ಗೀತೆಯನ್ನು ಆಡಿದ್ವಿ. ಜೊತೆಗೆ ಏನು ಸಾಲುಮರದ ತಿಮ್ಮಕ್ಕನವರು ಇಡೀ ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಏನು ವೃಕ್ಷ ಮಾತೆ ಅನ್ನೋ ಹೆಸರಲ್ಲಿ ಈ ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ. ಆ ತಾಯಿ ಅಕ್ಷರಗಳು ವಿದ್ಯಾಭ್ಯಾಸ ಇಲ್ಲ ಅಂದಿದ್ರು ಇವತ್ತು ವಿಶ್ವದಲ್ಲಿ ನಮ್ಮ ಸಾಲುಮರದ ತಿಮ್ಮಕ್ಕನವರನ್ನ ಇಂಟರ್ನ್ಯಾಷನಲ್ ಇಡೀ ವಿಶ್ವದಲ್ಲಿ ಅವರನ್ನ ಪೂಜೆ ಮಾಡುವಂತ ನೆನೆಸ್ಕೊಳ್ಳುವಂತ ಕೆಲಸ ನಮ್ಮ ಸಾಲುಮರದ ತಿಮ್ಮಕ್ಕನವರು ಮಾಡಿದ್ದಾರೆ. ಈ ಪರಿಸರ ಅದರ ಬಗ್ಗೆ ಅರಿವಾಗಲಿ, ಈ ಪರಿಸರ ಇನ್ನೂ ಜನಕ್ಕೆ ಅನಿವಾರ್ಯ. ಯಾಕೆಂದ್ರೆ ಕೊರೋನಾ ಬಂದು ಗಾಳಿ ಇಲ್ದಿರೋ ಆಕ್ಸಿಜನ್ಗೋಸ್ಕರ ಎಷ್ಟು ಜನ ಕೋಟ್ಯಾಂತರ ಜನ ಸತ್ತೋಗಿದ್ದಾರೆ. ಇವತ್ತಿನ ದಿನ ಕೋಟ್ಯಾಂತರ ಜನ ಸತ್ತೋಗಿದ್ದಾರೆ. ನಮ್ಮ ಧರ್ಮಗುರುಗಳಿಗೆ ಸ್ವಾಗತ. ನಮ್ಮ ಸುಫಿ ಸಾಹೇಬರು ಬಂದಿದ್ದಾರೆ. ಜೊತೆಗೆ ಎಷ್ಟೋ ಕೋಟ್ಯಾಂತರ ಜನ ನಾವು ಸತ್ತೋಗಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಆಕ್ಸಿಜನ್ ಇಲ್ಲ ಅನ್ನೋದಕ್ಕಿಂತ ಪರಿಸರವನ್ನ ನಾವು ಕಾಪಾಡಿಕೊಂಡ್ರೆ, ಪರಿಸರವನ್ನ ಕಾಪಾಡಿಕೊಂಡು ಬಂದಂತ ಸಾಲುಮರದ ತಿಮ್ಮಕ್ಕನವರ ದಾರಿಯಲ್ಲಿ ಎಷ್ಟೋ ಜನ ಇವತ್ತು ಗಿಡಗಳನ್ನ ನೆಡುವಂತ ಪ್ರತಿಯೊಂದು ಜನ್ಮದಿನಕ್ಕೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಈ ಸಾಲುಮರದ ತಿಮ್ಮಕ್ಕನವರ ಆದಿಯಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನಕ್ಕೋಸ್ಕರ ಅವತ್ತು ಅವರು ಮಾಡಿರುವಂತ ಸಾಧನೆಗಳ ಬಗ್ಗೆ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನ ಹಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಜನತೆಗೆ ಮುಟ್ಲಿ, ಅವರು ಬದಲಾಗ್ಲಿ, ಈ ಸಮಾಜಕ್ಕೆ ಈ ಸಾಲುಮರದ ತಿಮ್ಮಕ್ಕನವರ ಮಾಡಿರುವಂತ ಕೆಲಸಗಳನ್ನ ಅವರು ಮಾದರಿಯಾಗಿ ತಗೊಂಡೋಗ್ಲಿ ಅನ್ನೋ ಉದ್ದೇಶದಿಂದ ಒಂದು ಗೀತೆಯನ್ನು ಆಡಿತು. ಕಡೆಗೆ ಇವತ್ತು ಏನು ನಮ್ಮ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದ್ದಾವೆ, ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯಗಳು ಮಾಡ್ತಾ ಇದ್ದಾರೆ, ಜಾತಿಗಳನ್ನ ನಿಂದನೆ ಮಾಡ್ತಾ ಇದ್ದೀನಿ, ಇನ್ನಿತರ ಜಾತಿ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ, ಮಾನವ ಧರ್ಮ ಮಾನವ ಜಾತಿ ಏನು ನಮ್ಮ ಬಸವಣ್ಣವರ ಸಿದ್ಧಾಂತ ಏನಿತ್ತು, ಅವರ ಆಲೋಚನೆ ಏನಿತ್ತು, ಅದರಲ್ಲೂ ಇವತ್ತು ನಾನು ಬೈಕೋಬೇಡಿ, ಅದರಲ್ಲೂ ಜಾತಿ ಕಟ್ಟಿದ್ದಾರೆ. ಇವತ್ತು ಬಸವಣ್ಣವ್ರು ಹೇಳಿದ್ದು ಯಾವುದೇ ಜಾತಿ ಇಲ್ಲ, ಮಾನವ ಕುಲ, ಮಾನವ ಧರ್ಮ, ಮಾನವ ಜಾತಿ ಅಂತ. ಅದ್ರಲ್ಲೂ ಅದನ್ನೆಲ್ಲ ಬದಿಗೊತ್ತಿ ಮತ್ತೆ ನಮ್ಮ ಬಸವಣ್ಣ, ನಮ್ಮ ಏನು ಬೌದ್ಧ ಧರ್ಮದ ನಮ್ಮ ಬುದ್ಧಿ, ನಮ್ಮ ಬೌದ್ಧ ಗೌತಮರವರು ಏನ್ ಹೇಳ್ತಾರೆ, ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ, ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಯಾರಿಗೂ ಯಾರು ಜಾತಿ ಬಗ್ಗೆ ಹೇಳಿ ಅವ್ರನ್ನ ನೋಯಿಸಬಾರ್ದು, ಧರ್ಮದ ಬಗ್ಗೆ ಹೇಳಿ ನೋಯಿಸಬಾರ್ದು. ನಾವೆಲ್ಲರೂ ಮಾನವ ಕುಲ ಅಷ್ಟೇ, ಮಾನವ ಧರ್ಮ ಅಷ್ಟೇ, ಮಾನವ ಜಾತಿ ಅಷ್ಟೇ ಅನ್ನೋ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಂಡು ನಾವು ಹುಟ್ತೀವಿ, ಸತ್ತೋಗ್ತೀವಿ. ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರು ನಾವು ಜಾತಿ ಧರ್ಮ ಇಟ್ಕೊಂಡು ಏನಪ್ಪ ಬರ್ಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಯಾರಿಗೂ ನೋವಾಗಬಾರ್ದು, ಯಾರನ್ನು ಯಾರು ವಿರೋಧಿಸಬಾರ್ದು. ಈ ಸಮಾಜದಲ್ಲಿ ಸಮಾನತೆಯಿಂದ ಹೋಗ್ಬೇಕು. ಭಾರತೀಯ ಸರ್ವಧರ್ಮಗಳು ಭಾರತೀಯರು ನಾವು ಈ ಒಂದು ನಮ್ಮ ದೇಶಕ್ಕೆ ಹೋರಾಟ ಮಾಡಿ ಪಡ್ಕೊಂತ ಒಂದು ಧರ್ಮ ಇದು ಈ ಮಾನವ ಧರ್ಮ.
ಮಾನವ ಜಾತಿ, ಮಾನವ ಕುಲ ನಮ್ಮ ಭಾರತದಲ್ಲಿ. ಯಾಕೆಂದ್ರೆ ಹಲವಾರು ಧರ್ಮಗಳು ನಮ್ಮ ಇಡೀ ಪ್ರಪಂಚದಲ್ಲಿ ಏಕೈಕ ಯಾವ್ದಾದ್ರು ಒಂದು ದೇಶ ಇದೆ ಅದಂದ್ರೆ ಅದು ಭಾರತ ದೇಶ. ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ, ನಾವು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಕುಲ ಅನ್ನೋ ಲೆಕ್ಕದಲ್ಲಿ ಹೋಗ್ಬೇಕು ಅಂತ ಈ ಒಂದು ಸಾಂಗನ್ನ ನಮ್ಮ ಮಂಜು ಕವಿ ಅವರು ಬಹಳ ಅದ್ಭುತವಾಗಿ ಆಡಿಸಿದ್ದಾರೆ. ನೀವೇ ನೋಡ್ತೀರಾ, ನಿಮ್ಮ ಅಭಿಪ್ರಾಯಗಳನ್ನ ತಾವು ತಿಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿರ್ತಾರೆ. ಆಮೇಲೆ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು. ನೋಡಿ, ಎಮರ್ಜೆನ್ಸಿ ಒಂದು ಯಾವ್ದಾದ್ರು ಪೇಷಂಟಿಗೆ ಹುಷಾರಿಲ್ಲ ಅಂದರೆ ಅವನಿಗೆ ಬ್ಲಡ್ ಬೇಕು. ನಾವು ಡಾಕ್ಟರ್ ಫೋನ್ ಮಾಡೋದು ಅರ್ಜೆಂಟಾಗಿ ಒಂದು ಬಿ ಗ್ರೂಪ್, ಎ ಗ್ರೂಪ್ ಯಾವುದೋ ಬ್ಲಡ್ ಬೇಕು ಅಂತ ಕೇಳ್ತೀವಿ. ಇಂಥ ಜಾತಿದೇ ಬ್ಲಡ್ ಬೇಕಂತ ಯಾರು ಕೇಳಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ರೈತ ನಮ್ಮ ದೇಶಕ್ಕೆ ಅನ್ನ ನೀಡ್ತಾನೆ. ಆ ರೈತನ ಯಾವ ಜಾತಿ ಅಂತ ಯಾರೂ ಕೇಳಲ್ಲ. ಸೃಷ್ಟಿಕರ್ತ ನಮಗೆ ಗಾಳಿ, ಬೆಳಕು, ನೀರು, ಜೀವನಕ್ಕೆ ಮುಖ್ಯವಾದ ಅಂಶವನ್ನು ಭಗವಂತ ಕೊಟ್ಟವನೇ. ಯಾವ ಜಾತಿ ಅಂತ ಕೇಳಿ ಕೊಟ್ಟಿಲ್ಲ. ಸೊ ನಾವು ಮಾಡ್ಕೊಂಡಿರೋದು ನಮ್ದು ಆ ಜಾತಿ ಈ ಜಾತಿ ಅಂತೇಳಿ, ಮಾನವ ಕುಲ ಒಂದೇ ಜಾತಿ ಅಂತೇಳಿ ಈ ಹಾಡಲ್ಲಿ ತುಂಬ ಅರ್ಥಪೂರ್ಣವಾಗಿ ಬಂದಿದೆ. ಸೊ ಅದಕ್ಕೆ ನಮ್ಮ ಊಡಿ ಚಿನ್ನಿ ಅಣ್ಣವರೇ ಒಂದು ಹಾಡಬೇಕು ಅನ್ನೋದು ಒಂದು, ಯಾಕೆಂದರೆ ಅವರು ಮಾಡ್ತಕ್ಕಂಥ ಸೇವೆಗಳು, ಆ ಅಂಶಗಳು ಈ ಗೀತೆಯಲ್ಲಿದೆ. ಹಾಗಾಗಿ ಆ ಗೀತೆ ಸೊ ಅವರೇ ಹಾಡಬೇಕು ಅಂತೇಳಿ ನಾವು ತುಂಬ ಇದು ಮಾಡಿಕೊಂಡು ಬರೆದಂಥ ಸಾಂಗು. ಹಾಗೆ ನಮ್ಮ ಈ ಒಂದು ಗೀತೆಗಾಗಲಿ ನಾವು ಮಾಡೋಂಥ ಪ್ರತಿಯೊಂದು ಪ್ರಾಜೆಕ್ಟಿಗೆ ನಮ್ಮ ಊಡಿ ಚಿನ್ನಿ ಅಣ್ಣವರ ಸ್ನೇಹಿತರು ಬೆಂಬಲವಾಗಿದ್ದಾರೆ. ನಮ್ಮ ಚಿಂತಾಮಣಿ ಶಿವಣ್ಣ ಸರ್ ಎಲ್ಲ ಒಂದು ಪ್ರೋಗ್ರಾಮಿಗೆ, ಅಮರ್ ಸರ್ ಎಲ್ಲ ಒಂದು ಪ್ರೋಗ್ರಾಮ್ಗೆ ನಮಗೆ ಬೆಂಬಲವಾಗಿ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಊಡಿ ಚಿನ್ನಿ ಅಣ್ಣವರ ಸ್ನೇಹಿತರಿಗೆ ನಾನು ಋಣಿಯಾಗಿರ್ತೀನಿ. ಮಳವಳ್ಳಿ ಸ್ವಾಮಿ ಅವರು ಬಂದಿದ್ದಾರೆ ವೇದಿಕೆಗೆ. ಇಲ್ಲಿ ಯಾವ ಜಾತಿ ಧರ್ಮ ಅನ್ನೋದಕ್ಕಿಂತ ಮುಖ್ಯ ಮಾನವತ್ವ ತುಂಬ ಮುಖ್ಯ ಅನ್ನೋದು ಈ ಗೀತೆಯಲ್ಲಿ ತೋರಿಸಿದ್ದೀವಿ. ಊಡಿ ಚಿನ್ನಿ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದೆ ಹಾಗೆ ಸಹಾಯ ಮಾಡೋಂಥ ವ್ಯಕ್ತಿ. ಒಂದು ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ. ಕೋವಿಡ್ ಟೈಮಲ್ಲಿ ನಾನು ಇವತ್ತು ಹೇಳಲೇಬೇಕಣ್ಣ, ಬೇಜಾರು ಮಾಡ್ಕೋಬೇಡಿ. ಕೋವಿಡ್ ಟೈಮಲ್ಲಿ ನನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಕೆಳಗಡೆ ಇಳಿದು ಬಂದು ನನಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಕೋವಿಡ್ ಟೈಮಲ್ಲಿ ನಮಗೆ ಕೆಲಸ ಇಲ್ಲದೆ 2 ವರ್ಷ ಕಲಾವಿದರು ಒದ್ದಾಡ್ತಾ ಇದ್ವಿ. ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಬೆಡ್ಡಲ್ಲಿ ಇದ್ದವರು ಕೆಳಗಡೆ ಬಂದು ಸಹಾಯ ಮಾಡಿದಂಥ ವ್ಯಕ್ತಿ ಅವರು. ನಿಜವಾಗ್ಲೂ ಇಂಥ ವ್ಯಕ್ತಿ 1000ಕ್ಕೆ ಒಬ್ಬರು ಸಿಗೋದು. ದುಡ್ಡು ಎಲ್ಲರ ಹತ್ರ ಇರುತ್ತೆ, ಸಹಾಯ ಮಾಡೋಂಥ ಗುಣ ಇರೋದು ನಮ್ಮ ಊಡಿ ಚಿನ್ನಿ ಅಣ್ಣವ್ರ ಹತ್ರ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ನಿಜವಾಗ್ಲೂ ಹೇಳ್ತೀನಿ. ನಾನು ಒಂದು ಇವತ್ತು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಒಂದು ಹೊಟ್ಟೆಲಿ ಹುಟ್ಟಿಲ್ಲದೆ ಇರ್ಬೋದು, ಬ್ರದರ್ ನೀವು ಬೆಳಿಬೇಕು ಬ್ರದರ್, ಪ್ರತಿ ದಿನಕ್ಕೆ ಒಂದ್ಸರಿ ಆಗಲಿ ಹೇಳ್ತಾರೆ, ಬ್ರದರ್ ನೀವು ಬೆಳಿಬೇಕು ಅಂತೇಳಿ. ನಿಜವಾಗ್ಲೂ ಅಣ್ಣ ನಿಮಗೆ ತುಂಬ ನಾನು ಋಣಿಯಾಗಿರ್ತೀನಿ. ಹಾಗೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಪ್ರಭಾಕರ್ ಸರ್ ಬಂದಿದ್ದಾರೆ, ಮೋಹನ್ ಗೌಡ ಸರ್ ಬಂದಿದ್ದಾರೆ, ತುಂಬ ಜನರ ಹೆಸರುಗಳಿದೆ. ದಯವಿಟ್ಟು ಯಾರ್ದಾದ್ರೂ ಹೆಸರು ಬರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಈ ಗೀತೆನ ಕೇಳಿ ಪ್ರೋತ್ಸಾಹಿಸಿ ಅಂತೇಳಿ ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಆಮೇಲೆ ಈ ಚಿತ್ರದ ಡಿಸೈನರು ನಮ್ಮ ದೇವು ಅವರು. ಪ್ರತಿಯೊಂದು ಡಿಸೈನು ನಮಗೆ ಕೇಳಿದ ತಕ್ಷಣ ಪಾಪ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ವಾದ್ಯ ಸಂಯೋಜನೆ ವಿನು ಮನಸ್ಸು, ಸಂಕಲನ ವೆಂಕಿ ಅಂತೇಳಿ ನಮ್ದೆಲ್ಲ ಒಂದು ತಂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ರಾಜಿ ಅಂತೇಳಿ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಗಿರೀಶ್ ಸಾಕಿ ಬಂದಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಗೀತೆಯನ್ನು ಅರ್ತು ಸಮಾಜಕ್ಕೆ ಏನು ಮಾಡಬೇಕು, ನಮ್ಮ ಕೈಲಾದ ಒಂದು ಸಹಾಯನ ಮಾಡೋಣ. ನಾವೆಲ್ಲರೂ ಒಂದೇ, ಮಾನವ ಕುಲ ಒಂದೇ ಅಂತೇಳಿ ಹಾಡಲ್ಲಿ ಊಡಿ ಚಿನ್ನಿ ಅಣ್ಣವ್ರ ಕಂಠದಲ್ಲಿ ನಾವು ಕೇಳಿದ್ದೀವಿ. ಅದೇ ರೀತಿ ಎಲ್ಲರೂ ಒಂದಾಗಿ ನಡ್ಕೊಂಡು ಹೋಗೋಣ ಅಂತೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮಂಜು ಕವಿಯವರು ನಾವು ಸಾವಿರಾರು ಗೀತೆಗಳನ್ನು ರಚನೆ ಮಾಡಿ ಹಾಡಿದ್ದೀವಿ, ಜನಪದ ಗೀತೆಗಳನ್ನು. ಕವಿ ಎಷ್ಟು ಅವರು ಸಾಹಿತ್ಯವನ್ನು ನಮ್ಮ ಸಾಲ್ಮನ್ ತಿಮ್ಮವನ ಮೇಲೆ ನೋಡಿ, ಮರಗಳೆಲ್ಲ ತೋರ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಕಾಣ್ತದೆ ಅಂದರೆ, ಮರವನ್ನೇ ನೆಟ್ಟು ಗಿಡವನ್ನೇ ಬೆಳೆಸಿ ನೆರಳನ್ನು ಕೊಟ್ಟು ಬೇಸಿಗೆ ಬಿಸಿಲೆಂದು ದಣಿದು ಬಂದವರಿಗೆ ಆಶ್ರಯ ಕೊಟ್ಟಂತ ಪುಣ್ಯ, ಆ ಮರವನ್ನ ನೆಟ್ಟು ಗಿಡವನ್ನ ಬೆಳೆಸಿದಂಥ ಪುಣ್ಯವಂತಿಗೆ ಆ ಭಾಗ್ಯ, ಆ ಫಲ ಎಲ್ರಿಗೂ ಬರಲ್ಲ. ನಾವು ಮಾನವರಾಗಿ ಹುಟ್ಟಿದ್ದೀವಿ, ನಮ್ಮ ಕಾಲ ಇರೋ ತನಕ ಇರ್ತೀವಿ, ನಾವು ಹೊಂಟೋಗ್ತೀವಿ. ಸಾಲ್ಮನ್ ತಿಮ್ಮವ್ವ ಇನ್ನು ಈ ಸೂರ್ಯ ಚಂದ್ರಾದಿಗಳು ಇರಗಂಟ್ಲು ಅವಳ ಹೆಸರು ಆ ಚಳಿನೇ ಇರುತ್ತೆ. ಹಾಗೇನೆ ನಮ್ಮ ಉಡಿ ಚಿನ್ನಣ್ಣವರು, ನಾವು ರಾಮಸ್ವಾಮಿ ಅಂತ ನನ್ನ ಫೋನಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ. ನಾನು ಎಲ್ಲರೂ ಸ್ವಾಮಿ ಸ್ವಾಮಿ ಅಂತ ಕರಿತೀನಿ.
ಅವ್ರ ತಾಯಿ ತಂದೆಗಳು ರಾಮಚಂದ್ರ ಅಂತ ಕರೆದವ್ರೆ. ನಿಜಕ್ಕೂ ರಾಮಚಂದ್ರರೇ. ಎಷ್ಟೆಷ್ಟೋ ನಾನು ಕೋಟ್ಯಾಂತರ ಜನ ನೋಡಿದ್ದೀನಿ. 50 ವರ್ಷ ಈ ಜನಪದ ಕಲೆಯಲ್ಲಿ, ನಾನು 15 ವರ್ಷಕ್ಕೆ ನಾನು ಕಲೆಯನ್ನ ಆಡ್ಕೊ ಬಂದಂತ ವ್ಯಕ್ತಿ. ಮಾರೀಶ್ವರ ಬೆಡ್ತಲ್ಲಿ ಒಂದು 15 ಲಕ್ಷ ಜನ 20 ಲಕ್ಷ ಜನ ಅಂತ ಸನ್ನಿಧಿಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತಾ ಇರ್ತೇನೆ. ಎಂತೆಂಥ ಕೋಟಿ ದುಡ್ಡು ತುಂಬ್ಕೊ ಬಂದಿರೋರು ಎಂತೆಂಥವ್ರೇ ಇರ್ತಾರೆ. ಅದರಲ್ಲೂ ನಾನು ಹೊಗಳ ಪಂಟ್ನಲ್ಲ, ಯಾಕಾದ್ರೂ ಈ ಸ್ವಾಮಿಗೆ ಈ ರೀತಿ ಬಂದೈತೆ, ಯಾರು ಕಷ್ಟ ಅಂತಾರೋ ಅಲ್ಲಿ ಯಾರು ನೆರವಾಯ್ತಾರೆ. ಎಲ್ಲರೂ ಬರಲ್ಲ ಅಂತವ್ರು ಕೋಟಿ ಮಡಿಗಿರೋರು ಬರ್ಬೋದಲ್ವಾ. ಇವರು ಕಷ್ಟ ಅಂತಕ್ಕಂಥವ್ರಿಗೆ ನಮ್ಮ ಮಂಜು ಅವರು ಹೇಳಿದ್ರು, ಕೊರೋನಾ ಟೈಮಲ್ಲಿ ಮೇಲ್ಗಡೆ ಇದ್ದವರು ನಮ್ಮ ನಿಜ ಸತ್ಯ 2 ವರ್ಷ ನಾವು ಕೈ ಕಟ್ಟು ಕುಂತ್ಬಿಟ್ವು. ನಾನು ಆಗ್ಲೂ ಈಗ ಕೇಳ್ಕೊಂಡೆ, ನಾನು ಯಾವತ್ತೂ ಒಂದು ತಿಂಗಳಲ್ಲಿ 25 ರಾತ್ರಿ ಪ್ರೋಗ್ರಾಮ್ ಮಾಡೋದು, ದಿನ ಪ್ರತಿನಿತ್ಯನೂ ರಾತ್ರಿನೂ ಹೋಗಿ ಬಂದಿದ್ದೀನಿ, ಇವತ್ತು ನೈಟ್ನೂ ಹೋಗ್ಬೇಕು. ಹಾಗಾಗಿ ನಾವು 2 ವರ್ಷ ನಾವು ಕುಂತಾಗ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವು. ಅಯ್ಯ ನಾನು ಬರ್ತೀನಿ ಗಾರೆ ಕೆಲಸಕ್ಕೆ, ಏನು ಕೊಡ್ತಾರೆ ದುಡ್ಡು? 600 ರೂಪಾಯಿ ಕೊಡ್ತಾರೆ ಗಾರೆ ಕೆಲಸದವ್ರಿಗೆ. ಗಾರೆ ಕಲನಿ ಹಿಡ್ಕೊಂಡವ್ರಿಗೆ 800-900 ರೂಪಾಯಿ ಕೊಡ್ತಾರೆ. ಯಾವುದು ಕೂತ್ಕೊಂಡು ಕಾಲ ಕಳೆಯೋದು. ನಾನು ಬರ್ತೀನಿ ಒಂದು 5-6 ದಿನ ದುಡಿಮೆ ಮಾಡಿದ್ರೆ ಒಂದಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಒಂದಷ್ಟು ಹಣನೂ ಬರ್ತದೆ ಅಂತಂದಾಗ ವಾಣ ನಿನ್ನ ಯಾರನ್ನ ಕರ್ಕೊಂಡು ಹೋಗೋರು ಅಂತ ನಾನು ಕರ್ಕೊಂಡು ಹೋಗಿ ಹೋದ. ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ 2 ವರ್ಷ, ಯಾರು ಕರೀಲಿಲ್ಲ. ಎಲ್ರಿಗೂ ಕೊರೋನಾ, ಊರು ರಾಡಬಾಗಲು ನಡೆಸ್ತಿರಲಿಲ್ಲ, ಕಲ್ಲಾಕ್ಬಿಟ್ಟಿದ್ರು ಅಡ್ಡ ಯಾರು ನೀವು ಬರಬೇಡಿ, ನೀವು ಕೊರೋನಾ ತಂದು ನಡೆಸ್ಬಿಡ್ತೀರಿ ಅಂತ. ನೋಡಿ ಅವರು ಆ ಮಾತಂದ್ರು ಮಂಜಣ್ಣವರು. ಮೇಲ್ಗಡೆ ಇದ್ದವರು ಬಂದು ಆ ಕಲಾವಿದರ ಕಷ್ಟ ಏನು ಅನ್ನೋದನ್ನ ಅರ್ಥಕೊಂಡು ಅವರು ಸಹಾಯ ಮಾಡೋರಲ್ಲ, ಅದು ಕೋಟಿ ಪುಣ್ಯ. ನಾವು ಯಾರ್ಯಾರು ಏನೇನೂ ಹೊತ್ಕೊಂಡು ಹೋಗಲ್ಲ. ಅದಕ್ಕೇನೆ ಒಳಿತು ಮಾಡೋ ಮನಸ್ಸ ಇರೋದು 3 ದಿವಸ. ನೀವು ಒಳ್ಳೇದು ಮಾಡೋಗು, ಕೆಟ್ಟದಂತೂ ಬಯಸ್ಬೇಡ. ನಮ್ಮ ಕೈಲಾಯ್ತಾ ಸಹಾಯ ಮಾಡುವ. ಇಲ್ವಾ ನೋಡಪ್ಪ ಆ ಮುಂದಲ ಮನೆ ಅವ್ರು ಕೊಡ್ತಾರೆ ಹೋಗಪ್ಪ ಅಂತೇಳಿ ಮುಂದಲ ಮನೆ ತೋರೋಣ. ಧರ್ಮದಲ್ಲಿ ಲಾಸ್ಟ್ ಇಲ್ಲಿ ಹಿಂದೆಯಲ್ಲಿ ನಾನು ಈ ಧರ್ಮದವನು ಅಂತ ಹೇಳ್ಕೊಂಡವನು, ಎಲ್ಲಾ ಧರ್ಮಗಳು ಸಮಾನವೇ ಅಂತ ಹೇಳೋದು ಯಾರಂತಂದ್ರೆ ಈ 2ರಲ್ಲಿ ನೊಂದಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರನೇ. ಈ ಕಾರಣಕ್ಕಾಗಿ ಕೊನೆಯ ಮಾತು ನಂದು ಏನಪ್ಪಾ ಅಂತಂದ್ರೆ, ಇದು ಹೋಗ್ಬೇಕು ಜಾತಿ ಪಾತಿ ಅಂತಂದ್ರೆ, ಜಾತಿಗಳು ಧರ್ಮಗಳು ಹೋಗ್ಬೇಕು, ಸಮಾನತರಾಗಿ ಮನುಷ್ಯನಿಗೆ ಗೌರವ ಕೊಡ್ಬೇಕು, ಭಾರತೀಯ ನೋಡ್ಬೇಕು ಭಾರತೀಯಾಗಿ ಅಂತಂದ್ರೆ ನಮ್ಮಲ್ಲಿ ಮೊದಲು ಸಮಾನತೆ ಬರಬೇಕು. ಇವತ್ತೇನು ಆಡಿಯೋ ಫಂಕ್ಷನ್ ಮಾಡ್ತಾ ಇದ್ದೀವಿ, ಇದೇ ಕಾರ್ಯಕ್ರಮಗಳನ್ನ ಇದೇ ವಿಚಾರವನ್ನ ತಥಾಗತ ಗೌತಮ್ ಬುದ್ಧರು 2600 ವರ್ಷಗಳ ಮುಂದೆನೆ ಮಾಡಿದ್ರು. ಕ್ರಾಂತಿಕಾರ ಬಸವಣ್ಣವರು ಮಾಡಿದ್ರು, ಕನಕದಾಸರು ಮಾಡಿದ್ರು, ಸರ್ವಜ್ಞರು ಮಾಡಿದ್ರು, ಮತ್ತು ರೆಡ್ಡಿ ವೇಮನಗರ್ ಅವರು ಮಾಡಿದ್ರು, ಪೆರಿಯಾರ್ ರಾಮಸ್ವಾಮಿ ಅವರು ಮಾಡಿದ್ರು, ಫುಲೆ ಜ್ಯೋತಿಬಾ ಫುಲೆ ಅವರು ಮಾಡಿದ್ರು. ಇವರೆಲ್ಲರೂ ಕೂಡ ಮಾಡ್ಕೊಂಡು ಬಂದಂತದ್ದು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಈ ದೇಶದಲ್ಲಿ ಜಾತಿ ಹೋಗಿಲ್ಲ. ಆ ಕಾರಣಕ್ಕಾಗಿ ಒಂದೇ ಮಾತು ಏನಪ್ಪಾ ಅಂತಂದ್ರೆ, ನಮ್ಮೇಲೆ ಬರಬೇಕಾಗಿರ್ತಕ್ಕಂಥ ಗುಣ ಏನಪ್ಪಾ ಅಂತಂದ್ರೆ, ನಮ್ಮ ಧರ್ಮ ಶ್ರೇಷ್ಠ ಅಂತಕ್ಕದನ್ನ ಬಿಟ್ಟು ನಮ್ಮ ಧರ್ಮ ಶ್ರೇಷ್ಠ ನಮ್ಮ ಮನೆಯಲ್ಲಿ, ಆಚೆ ಹೋದ್ರೆ ಎಲ್ಲರ ಧರ್ಮ ಕೂಡ ನಮ್ಮ ಧರ್ಮನೇ, ನಾವೆಲ್ಲರೂ ಸಮಾನತ್ರು ಅಂತೇಳಿ ಮನೋಭಾವ ಬರಬೇಕು. ಮನೆ ಒಳಗಡೆ ನಮ್ಮ ಜಾತಿ ಇದ್ರೂ ಪರವಾಗಿಲ್ಲ, ಆಚೆ ಬಂದ್ರೆ ನಾವೆಲ್ಲ ಭಾರತೀಯರು, ನಾವೆಲ್ಲ ಕರ್ನಾಟಕದವರು, ನಾವೆಲ್ಲ ಮನುಷ್ಯರು, ನಮಗೆ ಗೌರವ ಸಿಗಬೇಕು ಅಂತೇಳಿ ಎಲ್ಲರನ್ನೂ ಕೂಡ ನಮ್ಮಂತೆ ಪ್ರೀತಿಸಿದ್ರೆ ಅದಕ್ಕೆ ಸಮಾನತೆ ಸಿಗುತ್ತೆ, ಇದು ಹೋಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಎಲ್ರಿಗೂ ಹೊಂದಿಸ್ತಾ ನಮ್ಮ ಮಾಧ್ಯಮ ಮಿತ್ರದವರಿಗೆ ಮತ್ತು ನಮ್ಮ ಓಡಿ ರಾಮಚಂದ್ರ ಸರ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಈ ಜಾತಿ ಧರ್ಮದ ಜಂಜಾಟದಲ್ಲಿ ಅನ್ನುವಂಥ ಈ ಧ್ವನಿ ಸುರುಳಿಯನ್ನು ಕೇಳುವಂತ ಅನೇಕರ ಮನಸ್ಸುಗಳು ಪರಿವರ್ತನೆಗೊಂಡು ಅನೇಕರು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವ ಹಾಗೆ ಅನೇಕರು ಮಾರ್ಪಾಟು ಬದಲಾವಣೆಗಳು ಅವರ ಜೀವಿತಗಳಲ್ಲಿ ಈ ಧ್ವನಿ ಸುರುಳಿಯನ್ನು ಕೇಳುವಂತ ಎಲ್ಲರಿಗೂ ಕೂಡ ಉಂಟಾಗಲಿ. ಹಾಗೆ ನಮ್ಮ ಡಾಕ್ಟರ್ ಮಂಜು ರಾಮಚಂದ್ರ ಅವ್ರಿಗೂ ಮತ್ತು ಮಂಜು ಕವಿ ಅವ್ರಿಗೂ ಶುಭಾಶಯಗಳನ್ನು ನಾನು ಕೋರುವಂತ. ಕಿನೋ ಭವಂತು. ಈ ನಮ್ಮ ಭಾರತ ದೇಶವು ಇಡೀ ವಿಶ್ವದಲ್ಲಿ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರೋದು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯವು ಶರಣರು, ಸೂಫಿ ಸಂತರು, ಸತ್ಪುರುಷರು, ಗುರುಕುಲದ ಪರಂಪರೆಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ, ನಾವೆಲ್ಲರೂ ಹೆಮ್ಮೆ ಪಡಬೇಕು. ಈ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದಿರೋರು
ಗಿಡ ಮರದಲ್ಲಿ ಬೆಳೆಸಿ ಅತ್ಯುತ್ತಮ ಕಾರ್ಯ, ವಿನೂತನ ಕಾರ್ಯವನ್ನು ನಿರ್ವಹಿಸಿರುವಂತಹ ತಿಮ್ಮಪ್ಪ ನಮ್ಮ ಕನ್ನಡ ನಾಡಿನಿಂದ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡೆದಿರೋದು, ಇನ್ನು ಅನೇಕ ಪ್ರಶಸ್ತಿಗಳು ಆ ತಿಮ್ಮವ್ವ ಮತ್ತು ಅವರ ಸುಪುತ್ರರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ವಾತಂತ್ರ್ಯದ ನಂತರ ರಾಜಕೀಯ ಯಾವತ್ತಿಂದ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ರಾಜಕೀಯ ಹೆಸರಿನಲ್ಲಿ ಜಾತಿ, ಧರ್ಮ, ಭೇದ ಭಾವ, ಕೋಮುವಾದಿತ್ಯ ಈ ಬೀಜವನ್ನು ಬೀಸುತ್ತಿರುವಂತಹ ರಾಜಕಾರಣಿಗಳಿಗೆ ಮೊಟ್ಟ ಮೊದಲು ಈ ನಮ್ಮ ಸೌಹಾರ್ದತೆಯ ಸಂದೇಶವನ್ನು ನೀಡಿರುವಂತಹ ನಮ್ಮ ಹೂಡಿ ಚಿನ್ನಿಯವರ ಹಾಡು ಅರ್ಥ ಆಗ್ಬೇಕು. ನಾನು ಅನ್ಕೊಳ್ತೀನಿ ಇಡೀ ಭಾರತ ದೇಶದಲ್ಲಿ ಎಷ್ಟೊಂದು ಭಾಷೆಗಳಿದೆ, ಆ ಭಾಷೆಯಲ್ಲಿ ಡಬ್ಡಾಗಿ ಈ ಹಾಡು ಎಲ್ಲಾರ್ಗೂ ಆಡಿಸಿ ಎಲ್ಲ ಒಂದು ಒಳ್ಳೆ ಸಂದೇಶನ ಇಡೀ ಭಾರತ ದೇಶಕ್ಕೆ ಹೋಗುತ್ತೆ, ಇಡೀ ವಿಶ್ವಕ್ಕೆ ಹೋಗುತ್ತೆ. ಇದು ಬಹಳ ಒಳ್ಳೆ ಕಾರ್ಯ. ಸೂಫಿ ಸಂತರ ಮಾರ್ಗದರ್ಶನ, ಜಾತಿ ಭೇದ ವಿಲ್ಲದೆ ಅವರ ಜೀವನ, ಅವರ ಚರಿತ್ರೆ, ಅದೇ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಈ ಹಾಡು ಬರೆದಿದ್ದಾರೆ ಅನ್ಸ್ಕೊಳ್ತೀನಿ ನಾನು, ಹೂಡಿ ಚಿನ್ನಿ ಅವರು. ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಶುಭವನ್ನು ಕೋರುವಂತನಾಗಿದ್ದೇನೆ. ಈ ಧ್ವನಿ ಸುರುಳಿಯು ಕೇಳುವಂಥ ಅನೇಕರು ತಮ್ಮ ಕಣ್ಣುಗಳನ್ನು ತೆರೆದಂಥವರಾಗಿ ಈ ಹಾಡಿನಲ್ಲಿ ಹಾಡಿರುವಂತಹ ಸಾಹಿತ್ಯವನ್ನು ಗ್ರಹಿಸಿ ತಮ್ಮ ಜೀವಿತಗಳಲ್ಲಿ ಅನುಸರಿಸಿ ನಡೆಯುವ ಹಾಗೆ ಆ ದೇವರು ಎಲ್ಲರಿಗೂ ಕೂಡ ಶಕ್ತಿಯನ್ನು ಒದಗಿಸಲಿ ಎಂಬುದಾಗಿ ಕೂಡ ನಾನು ಮನವಿ ಮಾಡುವಂಥವನಾಗಿದ್ದೇನೆ. ಹಾಗೆ ಹೂಡಿ ಚಿನ್ನಿಯವರ ಕುರಿತಾಗಿ ಕೂಡ ನಾವು ಹೇಳುವಾಗ ಅವರು ನಿಜವಾಗಲೂ ಕೂಡ ಈಗ ಮಾತ್ರ ಈ ಹಾಡು ಈ ಒಂದು ಧ್ವನಿ ಸುರುಳಿಯ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಗುರೂಜಿಗಳಿಗೆ, ಅವರ ಪಾದಗಳಿಗೆ ನಮಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಈ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರು, ಪರಿಸರ ಪ್ರೇಮಿಗಳು, ಸಾಲುಮರದ ತಿಮ್ಮಕ್ಕನವರ ಸುಪುತ್ರರು ಆಗಿರ್ತಕ್ಕಂಥ ಉಮೇಶ್ ಸರ್ ಅವರ ಆದಿಯಾಗಿ, ಮುನಿಮಾರಪ್ಪ ಸರ್ ಅವರ ಆದಿಯಾಗಿ, ನಮ್ಮ ಯೋಗೇಶ್ ಸರ್ ಅವರ ಆದಿಯಾಗಿ ಎಲ್ಲರನ್ನ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ BSSನ ಕುಟುಂಬದ ಎಲ್ಲ ಪದಾಧಿಕಾರಿಗಳನ್ನ ನೆನೆಯುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರನ್ನು ನೆನೆಯುತ್ತಾ ಇವತ್ತೇನು ಈ ಒಂದು ಆಡಿಯೋ, ಈ ಸಾಂಗ್ ಏನು ಇವತ್ತು ಬಿಡುಗಡೆ ಆಗಿದೆ, ಪ್ರಸ್ತುತ ಸಮಾಜಕ್ಕೆ ಇವತ್ತಿನ ಕಾಲದಲ್ಲಿ ಅತ್ಯಗತ್ಯವಾದಂಥ ಒಂದು ಹಾಡನ್ನ, ನಾಡಿನ ಹೆಸರಾಂತ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡಿತಾರೆ ಮಂಜು ಕವಿಯವರು. ಈಗ ಅದೇನೋ ಅಂತಾರಲ್ಲ, ಬೆಳೆಯುತ್ತಿರುವ ಈಗ ಪೈರು, ಮುಂದೊಂದು ದಿನ ಅದು ಖಂಡಿತವಾಗ್ಲೂ ಹೆಮ್ಮರವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮರವಾಗಿ ಈ ಕರ್ನಾಟಕ ಚಲನಚಿತ್ರದ ಒಂದು ಮಂಡಳಿಯಲ್ಲಾಗ್ಬೋದು ಅಥವಾ ಈ ಕರ್ನಾಟಕ ರಾಜ್ಯದಲ್ಲಾಗ್ಬೋದು ಬಹಳಷ್ಟು ಒಂದು ಹೆಸರನ್ನ ಮಾಡುವಂತ ಸೂಚನೆಗಳು ನಮ್ಗೆ ಈಗಾಗಲೇ ಗೋಚರವಾಗ್ತಾ ಇದೆ. ಅವರು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ. ಇವತ್ತು ಧರ್ಮಗಳ ಮಧ್ಯೆ ಬೆಂಕಿ ಬಿದ್ದಿದೆ, ಜಾತಿಗಳ ಮಧ್ಯೆ ಬೆಂಕಿ ಬಿದ್ದಿದೆ. ಇವತ್ತು ಒಬ್ಬರು ನೋಡಿದ್ರೆ ಒಬ್ಬರು ಇವರು ಯಾವ ಜಾತಿ ಯಾವ ಧರ್ಮ ಅನ್ನೋ ಮಟ್ಟಕ್ಕೆ ಇವತ್ತು ನಮ್ಮ ಮನಸ್ಸುಗಳು ಇವತ್ತು ಕೆಟ್ಟು ಹೋಗ್ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಅತ್ಯುತ್ತಮವಾದಂಥ ಒಂದು ಆ ಗೀತೆಯನ್ನ, ಅವರು ಸಾಹಿತ್ಯವನ್ನ, ಆ ಒಂದು ಪದಗಳ ಜೋಡಣೆ, ಆ ಜಾತಿ ಧರ್ಮಗಳ ಮತ್ತೆ ನಿನ್ನ ಬಾಳು ಕತ್ತಲಾಗುತ್ತೆ ಅನ್ನೋ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅದನ್ನ ಯಾರ ಕೈಯಲ್ಲಿ ಆಡಿಸ್ಬೇಕು ಅಂತ ಹೇಳಿದ್ರೆ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಸಂಸ್ಥಾಪಕರು ಆಗಿರ್ತಕ್ಕಂಥವರು ಇಡೀ ರಾಜ್ಯದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಪಕ್ಷ ಭೇದ ತೋರಿಸದೆ, ಯಾವುದೇ ಜಾತಿ ಭೇದ ತೋರಿಸದೆ, ನಾಡಿನ ಉದ್ದಗಲಕ್ಕೂ ಸಹ ಎಲ್ಲಿ ಆ ಒಂದು ಕಷ್ಟ ಇದೆಯೋ ಅಲ್ಲಿ ನಾನಿದ್ದೇನೆ, BSSನ ಕುಟುಂಬ ಅಲ್ಲಿದೆ ಅಂತೇಳಿ ನಮ್ಮನ್ನೆಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಸೇವೆಯನ್ನ ನಾಡಿನ ಉದ್ದಗಲಕ್ಕೂ ಮಾಡ್ತಾ ಇರ್ತಕ್ಕಂಥ HM ರಾಮಚಂದ್ರ ಹೂಡಿ ಚಿನ್ನಿ ಅಂತ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥವ್ರು. ಅವರ ಕೈಯಲ್ಲಿ ಈ ಒಂದು ಹಾಡನ್ನ ಆಡಿಸಿದ್ರೆ
ಸೂಕ್ತವಾಗಿರುತ್ತೆ ಅಂತೇಳಿ ಅವರು ಯೋಚನೆ ಮಾಡಿ ಈ ಒಂದು ಹಾಡನ್ನ ಅವರದ್ದು ಕಂಠಸಿರಿಯಲ್ಲಿ ಹಾಡಿಸಿರ್ತಕ್ಕಂಥದ್ದು. ಈಗಾಗಲೇ ನೀವು ಈಗಾಗಲೇ ಕೇಳಿದ್ರಿ, ಸಾಲು ಮರದ ತಿಮ್ಮಕ್ಕನ ಅಜ್ಜಿಯ ಹೆಸರಿನಲ್ಲಿ ಒಂದು ಅದ್ಭುತವಾದಂತ ಒಂದು ಗೀತೆಯನ್ನ ಸಹ ಬರೆದು ಅವ್ರ ಕೈಯಲ್ಲಿ ಆಡಿಸಿದ್ದಾರೆ. ಅದೇ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಪ್ರಸ್ತುತ ಕಾಲಮಾನಕ್ಕೆ ಅಗತ್ಯವಾದಂತ ಹಾಡುಗಳನ್ನ ಮಂಜು ಕವಿಯವರು ಬರೆದು ಅದನ್ನ ನಮ್ಮ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರ ಕೈಯಲ್ಲಿ ಆಡಿಸ್ತಾ ಇರ್ತಕ್ಕಂಥದ್ದು. ಅವರಿಬ್ಬರಿಗೂ ಶುಭವಾಗ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತಷ್ಟು ಹೆಸರುವಾಸಿಯನ್ನ ಆಗ್ಲಿ ಅಂತ ಶುಭಾಶಯಗಳನ್ನ ಈ ಮುಖ್ಯನ ನಾನು ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಪಿತೃದೇವೋಭವ, ಓಂ ಶ್ರೀ ವೃಕ್ಷದೇವೋಭವ. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬೌದ್ಧ ಗುರುಗಳಿಗೂ, ಸೂಫಿ ಸಂತರಿಗೂ, ಫಾದರ್ ಅವರಿಗೂ, ನಮ್ಮ ರಾಜ್ಯದ ಜಾನಪದ ಕ್ಷೇತ್ರದ ಜೀವಂತ ದಂತಕಥೆಯಂತಿರುವ ಮಳವಳ್ಳಿ ಮಾದೇವ ಸ್ವಾಮಿ ಅವರಿಗೂ, ಅವರಿವರೆನ್ನದೇ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ, BSS ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅಮರ್ ಸರ್ ಅವರಿಗೂ, ನಾರಾಯಣ ಸ್ವಾಮಿ ಅವರಿಗೂ, ಮುನಿಮಾರಪ್ಪ ಅವರಿಗೂ, ಮುನ್ಸ್ವಾಮಿ ಅವರಿಗೂ, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಹಲವಾರು ಗೀತೆಗಳನ್ನ ರಚನೆ ಮಾಡಿರುವಂತಹ ಸಾಹಿತಿಗಳಾದಂತಹ ಮಂಜು ಕವಿ, ಹೆಸರಲ್ಲೇ ಕವಿ ಅಂತ ಇದೆ, ಅವರಿಗೂ ವಿಶೇಷವಾಗಿ ಯಾವ ಪದಗಳಲ್ಲಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳೋದು ಏನು ಹೇಳೋದು ಅಂತ ಗೊತ್ತಿಲ್ಲ. ನಮ್ಮ ಮನೆಯವರು ಅಂತ, ನಮ್ಮ ಮನೆಯ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಎಂ ರಾಮಚಂದ್ರ ಅವರು, ಓಡಿ ಚಿನ್ನಿ ಅವರು, ನೀವೆಲ್ಲ ತಿಮ್ಮಕ್ಕವ್ರ ಬಗ್ಗೆ ಗೊತ್ತಿದೆ. ಅವರು ತುಂಬಾ ಕಷ್ಟದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತಂಥವ್ರು. ಓಡಿ ಚಿನ್ನಿ ಅವರು ಮನೆಯವರು ಕೂಡ ನಿಲ್ತಾರೋ ಇಲ್ವಾ ಆ ಥರ ನಮ್ಮ ಜೊತೆ ನಿಂತಂಥವ್ರು. ಅವರ ನಮ್ಮ ವಿಶ್ವಾಸವನ್ನ ನೋಡಿ ಈಗ ಎಷ್ಟೋ ಜನರಿಗೆ ಅಸೂಯೆ ಶುರುವಾಗ್ಬಿಟ್ಟಿದೆ. ಆ ಭಾಗದಲ್ಲೆಲ್ಲ ಫೋನ್ ಮಾಡ್ತಾರೆ ನನಗೀಗ, ಉಮೇಶ್ ಅಣ್ಣ ಓಡಿ ಚಿನ್ನಿ ಒಬ್ಬನೇ ಇರೋದು, ನಾವಿಲ್ವಾ, ಏನ್ ಬೇಕು ಕೇಳು ಅಂತ. ಇದೊಳ್ಳೆ ಹುಚ್ಚ ಸವಾಸ ಆಯ್ತಲ್ಲ, ನಾ ಏನ್ ಕೇಳಲಿ ಅವರಿಗೆ. ಆಯ್ತು ತೋಡ್ರಪ್ಪ ಆಯ್ತು ಅಂತೇಳಿ ಫೋನ್. ಎಷ್ಟು ಫೋನ್ ಬರುತ್ತೆ ಅಂದ್ರೆ ಈ KR ಈ ಉಡಿ ಭಾಗದಲ್ಲಿ ಕನಿಷ್ಠ ವಾರದಲ್ಲಿ ಒಂದು 25 ಫೋನ್ ಆದ್ರೂ ಬರುತ್ತೆ ನನಗೆ. ಉಮೇಶ್ ಅಣ್ಣ ಏನ್ ಬೇಕು ಹೇಳಿ, ನೀವು ಬರೀ ಓಡಿ ಚಿನ್ನಿನ ಇಟ್ಕೊಂಡು ಓಡಾಡ್ತಿರಲ್ಲ, ನಾವು ಬೇಡವಾ ಅಂತ. ಕಷ್ಟದಲ್ಲಿದ್ದವ್ರನ್ನ ಬಿಟ್ಟು ಸುಖ ಬಂದಾಗ ಯಾರೋ ಜೊತೆಲಿ ಕುಣಿಯಕ್ಕೆ ಹೋದ್ರೆ ಏನ್ ಹೇಳ್ತಾರೆ ಹೇಳಿ, ಹೌದಲ್ವಾ? ನಾವು ಯಾವತ್ತು ವರ್ಷದ ಕೂಳನ್ನು ನೆನೆಸ್ಕೋಬಾರ್ದು, ವರ್ಷದ ಕೂಳನ್ನೇ ನೆನೆಸ್ಕೋಬೇಕು, ನಮ್ಮ ಗಾದೆ ಮಾತು, ಹೌದಲ್ಲ? ಹಾಗಾಗಿ ನಮ್ಮೊಬ್ಬರ ವಿಚಾರವನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ, ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಬಹುತೇಕ ಉರುಡಿ ಚಿನ್ನಿ ಅವ್ರ ಬಗ್ಗೆ ಸಮಾಜಕ್ಕೆ ಸರಿಯಾಗಿ ಗೊತ್ತಿಲ್ಲ. ಅವರು ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಅಂದ್ರೆ ಯಾವ ಫಿಲಮ್ ಸ್ಟಾರ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕೋಟಿ ಕೋಟಿ ದುಡ್ಡು ತಗೊಂತಾರಲ್ಲ, ಅವ್ರು ಮಾಡಕ್ ಸಾಧ್ಯನೇ ಇಲ್ಲ. ಯಾವ ರಾಜಕಾರಣಿನೂ ಮಾಡಕ್ ಸಾಧ್ಯ ಇಲ್ಲ. ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಗೊತ್ತಿರುತ್ತೆ, ಪಕ್ಕದ ಕ್ಷೇತ್ರದವ್ರು ಬಂದ್ರೆ ಒಂದ್ ಲೋಟ ನೀರು ಕೊಡಲ್ಲ. ಅವ್ರ ಕ್ಷೇತ್ರದ ಮತದಾರರಾದ್ರೆ ಬಾ ಅಂತ ಕರೆದು ತೋರಿಸ್ಕೊಂತಾರೆ. ಪಕ್ಕದ ಅವ್ರ ಕ್ಷೇತ್ರದ ವೋಟರ್ ಅಲ್ಲ ಅಂತ ಗೊತ್ತಾದ್ರೆ ಒಂದ್ ಲೋಟ ನೀರು ಕೊಡಲ್ಲ. ಅವ್ರು ಸತ್ಯ ತಾನೆ. ಆದ್ರೆ ಓಡಿ ಚಿನ್ನಿ ಅವರು ಇಡೀ ರಾಜ್ಯದ, ನಾನು 2 ವರ್ಷದ ಹಿಂದೆ ಇಲ್ಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. 1-1.5 ಸಾವಿರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ರು. ಇಲ್ಲಿಂದ ಅಲ್ಲಿ ಹೋಗಿ ಎಷ್ಟು ಸಾವಿರಾರು ಜನ ಅಂದ್ರೆ ರಾತ್ರಿ 10 ಗಂಟೆ ಆದ್ರೂ ಜನ ಖಾಲಿ ಆಗಿಲ್ಲ, ಅಷ್ಟು ದೊಡ್ಡ ಕಾರ್ಯಕ್ರಮ. ರಾಮನಗರದಲ್ಲಿ ಈಗ 2-3 ವರ್ಷದಿಂದ ಮಳೆ ಬಂದು ನೀರು ನುಗ್ಗಿದಂತಹ ಸಂದರ್ಭದಲ್ಲಿ ಬಹಳ ಅಂದ್ರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಅವರ ಸಿರಿಕಂಠದಲ್ಲಿ ಹಲವು ಗೀತೆಗಳನ್ನ ಆಡಿದ್ದಾರೆ. ಅದರಲ್ಲಿ ನಮ್ಮ ತಾಯಿ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ಅವ್ರ ಬಗ್ಗೆ ಬಹಳ ಅದ್ಭುತವಾದ ಗೀತೆ ತಾವೆಲ್ಲ ನೋಡಿದ್ರಿ. ತುಂಬಾ ಚಂದಾಗಿ ಅವರ 113ನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ ಅದನ್ನ ಅರ್ಪಣೆಯನ್ನ ಮಾಡಿದ್ರು. ಈಗ ಒಂದು ಗೀತೆಯನ್ನ ನೋಡಿದ್ರಿ, ಏನ್ ಗೀತೆ? ಜಾತಿ ಜಾತಿ ಧರ್ಮಗಳ ನಡುವೆ ನಿನ್ನ ಬಾಳು ಕತ್ತಲಲ್ಲಿ. ಆ ಕವಿಗಳು ಸುಳ್ಳು ಬರೆದ್ಬಿಟ್ಟಿದ್ದಾರೆ. ನಿನ್ನ ಬಾಳು ಕತ್ತಲಲ್ಲ, ಜಗತ್ತೇ ಕತ್ಲಾಗೋಗಿದೆ, ಹೌದಲ್ವಾ? ಹೌದಲ್ವಾ ಕವಿಗಳೇ? ಒಬ್ಬರು ಬಾಳು ಕತ್ಲಾಗಿಲ್ಲ, ಜಗತ್ತೇ ಕತ್ತಲಾಗೋಗಿದೆ. ನಾನಿನ್ನೊಂದು ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ.
ಕಳೆದ ಒಂದು 20-25 ವರ್ಷಗಳಿಂದ ಸಾಲುಮರ ತಿಮ್ಮಕ್ಕ ಅವರ ಮಗನಾಗಿ ಅವ್ರ ಜೊತೆ ನಾನು ಇಡೀ ದೇಶ ಸುತ್ತಿದ್ದೀನಿ. ಹಲವಾರು ಮಂತ್ರಿಗಳನ್ನ, ಹಲವಾರು MLA ಗಳನ್ನ, MP ಗಳನ್ನ, ಪ್ರಧಾನಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ನೋಡಿದ್ದೀನಿ ನಾನು. ಬಹುತೇಕ ಇವರೆಲ್ಲ ನೆಟ್ಟಗಿದ್ದಿದ್ರೆ ಬಹುತೇಕ ಇವತ್ತು ಈ ಸಾಂಗ್ ಬಿಡುಗಡೆ ಅಗತ್ಯ ಇರಲಿಲ್ಲ ಅಂತ ನಾವು ಅದ್ರ ಸಹ ಭಾವಿಸ್ತೇವೆ. ಹೌದಲ್ಲ? ಅದ್ರ ಜೊತೆಗೆ ಹಲವಾರು ಸ್ವಾಮೀಜಿಗಳನ್ನ ನೋಡಿದ್ದೇವೆ, ಹಲವಾರು ಸಂತರನ್ನ ನೋಡಿದ್ದೇವೆ. ಹಿಂದೆ ನಮ್ಮ ನವಕೋಟಿ ನಾರಾಯಣರ ಬಗ್ಗೆ ಓದಿದ್ವಿ ನಾವು. ಕೋಟಿ ಕೋಟಿ ಬಂಗಾರವನ್ನ, ಹಣವನ್ನ ತಂದು ರಸ್ತೆಯಲ್ಲಿ ಸುರಿದ್ಬಿಟ್ಟು ಅದ್ರ ಮೇಲೆ ತುಳಸಿ ದಳವನ್ನ ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟು ಭಗವಂತನನ್ನು ಉಟ್ಕೊಂಡು ಹೋದಂತ ನಾಡು ಇದು. ಹೌದಲ್ವಾ? ಅಷ್ಟು ಜನರಿಗೆ ಯಾವ ತರ ಬದುಕಬೇಕು ಅಂತ ಹೇಳ್ಕೊಟ್ಟಂತ ನಾಡು ಕನಕದಾಸರು, ಬಸವಣ್ಣವರು. ಇವತ್ತಿನ ಸ್ವಾಮಿಗಳು ಏನ್ ಮಾಡ್ತಿದ್ದಾರೆ? ಎಲ್ಲರಿಗೂ BMW ಕಾರ್ ಬೇಕು, ಅದು ಕಡಿಮೆನೇ, ಅದಕ್ಕಿಂತ ದೊಡ್ಡ ಕಾರೇ ಬೇಕು. ಒಳ್ಳೊಳ್ಳೆ ಗೋಲ್ಡ್ಗಳನ್ನ ಹಾಕೊಂಡು ಮಂತ್ರಿಗಳು, ಸಚಿವರು, ಶಾಸಕರು ಅಂತವ್ರು ಬಂದ್ರೆ ಬನ್ನಿ ಬನ್ನಿ ಅಂತ ಒಳಗಡೆ ಬಿಡ್ಕೊಂತಾರೆ. ಸಾಮಾನ್ಯ ಜನ ಹೋದ್ರೆ ಏಯ್ ನಿಲ್ಸಪ್ಪ ಆಚೆಲಿ, ಕನಿಷ್ಠ ಒಂದು ಪ್ರೀತಿಯ ಮಾತನ್ನು ಕೂಡ ಹಾಡೋದಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಈ ರಾಜ್ಯದಲ್ಲಿ ಆಗ್ಬೋದು, ಈ ದೇಶದಲ್ಲಿ ಆಗ್ಬೋದು, ಬೆಂಕಿ ಬೀಳ್ತಿರೋದೇ ಅವರಿಂದ. ಸ್ವಾಮಿಗಳು ಅಂದ್ರೆ ಏನ್ ಹೇಳಿ? ಸರ್ವವನ್ನು ಸಿದ್ಧಿ ಮಾಡಿಕೊಂಡು ಸರ್ವವನ್ನು ತ್ಯಾಗ ಮಾಡಿ ತನ್ನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಜನರಿಗೆ ಹಂಚುತ್ತಾ ಹೋಗ್ತಾ ಇರ್ತಾರೆ. ಅವರು ಎಲ್ಲೂ ನಿಲ್ಲೋದಿಲ್ಲ, ಹಂಚುತ್ತಾ ಜನರನ್ನ, ಸಮಾಜವನ್ನ ತಿದ್ದುತ್ತಾ ಭವತಿ ಭಿಕ್ಷಾಂದೇಯಿ ಅಂತ ಅವ್ರು ಕೊಟ್ಟಿದ್ದನ್ನ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಾ ಮೂಲೆಗೂ ಹೋಗ್ಲಿ ಅಂತ ಹೇಳ್ತಾ, ಈಗ ಸಾಲುಮರದ ತಿಮ್ಮಕ್ಕನ ವಿಷಯ ಅಂತಂದ್ರೆ, ಧರಣಿಗೆ ಗಿರಿ ಬಾರವೇ, ಗಿರಿಗೆ ಮರವು ಬಾರವೇ, ಬಳ್ಳಿಗೆ ಕಾಯಿ ಬಾರವೇ, ಎತ್ತ ತಾಯಿಗೆ ಮಗುವು ಬಾರವೇ. ಇದನ್ನ ನಾವು ಸಾಲುಮರದ ತಿಮ್ಮಕ್ಕನ ನಾವು ಅಶೋಕ ಚಕ್ರವರ್ತಿ ವಂಶಸ್ಥಳು ಅಂತ ಹೇಳ್ಬೇಕು. ಅಶೋಕ ಚಕ್ರವರ್ತಿ ಸಾಲುಮರ ರಸ್ತೆ ಪಕ್ಕದಲ್ಲಿ ಮರ ನೆಡೋದು, ನೀರು, ಬಾವಿ ಮತ್ತು ಅರವಟ್ಟಿಗೆ ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆ ತೆರೆದವನು ಅಶೋಕ ಚಕ್ರವರ್ತಿ. ಅದನ್ನ ಧಮ್ಮ ಚಕ್ರವರ್ತಿ ಅಂತ ಈಗ ನಮ್ಮ ನ್ಯಾಷನಲ್ ಫ್ಲಾಗ್ ಅಶೋಕ ಚಕ್ರ ಇದೆ, ನಿಮ್ಗೆ ನೋಡ್ತಿದ್ದಾರಲ್ಲ, ಅಶೋಕ ಚಕ್ರ ಇದೆ. ಸತ್ಯ ಚಕ್ರ ಅದು ಉಳ್ತಾ ಇದೆ, ಇದು ನಿಂತ್ಕೋಗಲ್ಲ, ಸತ್ಯನೇ. ಆ ರೀತಿ ಸತ್ಯನ ಇಬ್ರು ವೀರರು ಹೋಗ್ಲಿ. ಆಮೇಲೆ ನಾನು ಮೂಲೆ ಟಿ ನರಸೀಪುರದ ಒಂದು ಮೂಲೆಯಲ್ಲಿ ನಾನು ವಿಹಾರ ಮಾಡ್ತೀನಿ, ಬುದ್ಧ ವಿಹಾರ. ಗುಡಿ ಚಿನ್ನ ನನಗೆ ನನ್ನ ತೊಂದರೆ ಆಗಿದೆ ಅಂದಾಗ ಅವ್ರ ಕೈಲಾದ ಸಹಾಯನ ಬನ್ನಿ ನಾನು ಕೊಡ್ತೀನಿ ಅಂತ ನನಗೆ ಸಹಾಯ ಮಾಡಿದ್ರು. ಅವನು ಕೋಟಿಪತಿ ಅಲ್ಲ, MP MLA ಕೊಡದೆ ಕೆಲಸನ ಊಡಿ ಚಿನ್ನನ ಮಾಡಿದ್ದಾರೆ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿ, ಅವ್ರಿಗೆ ಅಧಿಕಾರ ಸಿಕ್ಲಿ, ಆಯಸ್ಸು ಸಿಕ್ಲಿ ಅಂತ ಹೇಳ್ತಾ, ಬುದ್ಧ ಧಮ್ಮ ಸಂಘದ ರಕ್ಷಣೆ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆ ಮಾಡ್ತೀನಿ ಬಂಧುಗಳೇ. ಸಾಧು